ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ದಿನೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ 3ನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ಮಂಜು ಅವ್ರಿಗೆ ಮತ್ತು ರಜತ್ ಅವ್ರಿಗೆ ಜಗಳ ನಡೀತದೆ ಅಂತಲೇ ಹೇಳ್ಬೋದು. ಸೊ ಏನು ಈ ಜಗಳ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೊಡ್ಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ರಿವ್ಯೂ ಮಾಡ್ಕೊಳ್ಳೋಣ. ಸೊ ಗೈಸ್, ಒಟ್ನಲ್ಲಿ ಬೆಂಕಿ ಅಂತ ಹೇಳ್ಬೋದು. ಆಲ್ರೆಡಿ ಮನೆಯಲ್ಲಿ ಬೆಂಕಿ ಹಚ್ಕೊಂಡಿರೋ ವಾತಾವರಣ ನಿನ್ನೆಯಿಂದಲೇ ಸ್ಟಾರ್ಟ್ ಆಗಿದೆ. ಸೊ ಉಗ್ರಂ ಮಂಜು ಅವರು ಎಸ್ಪೆಷಲಿ ಕಾಯ್ತಾ ಇರ್ತಾರೆ ಈ ಥರ ಮ್ಯಾಟರ್ಗಳಿಗೆ. ಯಾಕಂದರೆ ಗೌತಮಿ ಅವ್ರ ವಿರುದ್ಧ ನಿನ್ನೆ ರಜತ್ ಅವ್ರು ಯಾವ ರೀತಿ ತಿರುಗಿಬಿದ್ರು. ಬಟ್ ಇವಾಗೆಲ್ಲ ಒಂದು ಕಡೆ ಈ ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ರಜತ್ ಅವ್ರು ತಪ್ಪಿದೆ ಅಂತ ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳ್ತೀನಿ. ಈ ಪ್ರೋಮೋದಲ್ಲಿ ಏನಂತಂದ್ರೆ ಟಾಸ್ಕ್ ಕೊಟ್ಟಿರ್ತಾರೆ. ಟಾಸ್ಕ್ ಆಡಬೇಕಾದ್ರೆ ಉಸ್ತುವಾರಿಗಳ ಮಧ್ಯದಲ್ಲಿ ಇವರು ರಜತ್ ಅವರು ಮಾತಾಡ್ತಾ ಇರ್ತಾರೆ. ಸೊ ಅದನ್ನ ಹೇಳ್ತಾರೆ, ಅಷ್ಟು ಸತಿ ವಾರ್ನಿಂಗ್ ಮಾಡ್ತಾರೆ ಅಂತ ಅನ್ಕೊಂತೀನಿ ಚೈತ್ರ ಕುಂದಾಪುರ ಅವರು. ಮಾತಾಡಿದ್ರೆ ಲೈಕ್ ಫೌಲ್ ಕೊಡ್ತೀನಿ ಅಂತ. 2ನೇ ಬಾರಿನೋಕ್ಕೂ ಮಾತಾಡಿದ ತಕ್ಷಣನೇ ಫೌಲ್ ಕೊಡ್ತಾರೆ ಅವರು. ಸೊ ಈಗೇನು ಮಾಡ್ತಾರೆ, ರಜತ್ ಅವ್ರು ಫೌಲ್ ಕೊಟ್ಟಿದ ತಕ್ಷಣ ಎಸೆಯೋ ಗೇಮ್ ಆಡೋದು ಬೇಡ ಅಂತ ಬಂದು ಆ ನೀರಿನ ಬುಟ್ಟಿ ಏನಿರುತ್ತೆ ಅದನ್ನು ತಳ್ತಾರೆ. ಆಕ್ಚುಲಿ ಲೈಕ್ ಧನರಾಜ್ ಅವರು ಆಟ ಆಡ್ತಾ ಇರ್ತಾರೆ, ಅಂದ್ರೆ ಬ್ಯಾಲೆನ್ಸ್ ಮಾಡ್ಕೊಂಡು ಈ ಕಡೆ ಉಗ್ರಂ ಮಂಜು ಅವ್ರು ಆಡ್ತಾ ಇರ್ತಾರೆ. ಬಟ್ ಇಲ್ಲಿ ಮಾಡಿದ್ದು ಏನಾಯ್ತು, ತಪ್ಪಾಯ್ತು ಅಂತ ಅನ್ಸುತ್ತೆ. ಯಾಕಂತಂದ್ರೆ ಗೇಮ್ ಮಾಡ್ಬೇಕಾದ್ರೆ ಸೆಂಟ್ರಲಿ ಬಂದು ಸ್ಟಾಪ್ ಮಾಡೋದು ಸರಿ ಇಲ್ಲ. ಬಿಕಾಸ್ ಲಾಸ್ಟ್ ಇವ್ರಿಗೆ ಗೋಲ್ಡ್ ಸುರೇಶ್ಗೂ ಕೂಡ ಇದೇ ರೀತಿ ಕಳಪೆ ಕೊಟ್ಟಿದ್ರು. ಬಿಕಾಸ್ ಅವ್ರು ಮಾತಾಡಿದಕ್ಕಲ್ಲ, ಲೈಕ್ ಅಂದ್ರೆ ಗೇಮ್ ಬಿಟ್ಬಿಟ್ಟು ಹೋದ್ರಲ್ಲ ಅಂತ ಕಳಪೆ ಕೊಟ್ಟಿದ್ರು. ಇದೇ ಇವಾಗ ಕಳಪೆ ಕೊಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಮೋರ್ ಓವರ್ ರಜತ್ ಅವ್ರು ಏನಿದ್ದಾರೆ ತುಂಬ ಜಾಸ್ತಿ ಮಾತಾಡ್ತಾ ಇದ್ದಾರೆ ಏನೋ ಅಂತ ಅನ್ನಿಸ್ತಾ ಇದೆ. ಹೌದು, ಒಳ್ಳೆ ಸ್ಟ್ರಾಂಗ್ ಕಂಟೆಂಟ್ರು ಎಲ್ಲ ಚೆನ್ನಾಗಿ ಮಾತಾಡ್ತಾರೆ, ಅಂದರೆ ಚೆನ್ನಾಗಿ ಟಕ್ಕರ್ಗಳು ಕೊಡ್ತಾರೆ ಅಂತ ಹೇಳ್ಬೋದು. ಬಟ್ ಎಲ್ಲ ಒಂದು ಕಡೆ ಗೇಮ್ ಡಿಸ್ಟರ್ಬೆನ್ಸ್, ಸೊ ಗೇಮ್ನ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಅಂತ ಅನಿಸ್ತು ನಮ್ಮ ಪ್ರಕಾರ. ಸೊ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ. ಇಲ್ಲ, ಆಕ್ಚುಲಿ ಚೈತ್ರ ಕುಂದಾಪುರ ಅವರು ಹೋಗಲ್ಲೇ ಅಂತ ಹೇಳ್ತಾ ಇದ್ದಾರೆ. ಅವರು ತಾಯ್ತ ಕಟ್ಸ್ಕೊಂಡವ್ರಿಗೆಲ್ಲ ಎದುರ್ಕೊಳ್ಳಲ್ಲ. ಇಲ್ಲ, ತಾಯ್ತ ಕಟ್ಸ್ಕೊಂಡವ್ರು ಆಲ್ರೆಡಿ ತಾಯ್ತ ಕಟ್ಸ್ಕೊಂಡು ಆಚೆ ಕಡೆ ಹೋಗಾಯ್ತು ಅಂತೆಲ್ಲ ಹೇಳ್ತಾ ಇದಾರೆ ಆಕ್ಚುಲಿ. ಬಟ್ ಇಲ್ಲಿ ಉಗ್ರಂ ಮಂಜು ಸಖತ್ತಾಗಿ ಟಾಂಗ್ ಕೊಡ್ತಾರೆ. ಹೇಳ್ಬೇಕು ಅಂತಂದ್ರೆ ಏನಂತಾರೆ ಅಂದ್ರೆ, ಟಿವಿ ನೋಡ್ಕೊಂಡ್ ಆಟ ಆಡ್ದಂಗೆ ಅಲ್ಲಮ್ಮ, ಇಲ್ಲಿ ಸುಲಭ ಅಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಚೆನ್ನಾಗಿದೆ ಆಕ್ಚುಲಿ, ಒಳ್ಳೊಳ್ಳೆ ಟಕ್ಕರ್ಗಳು ಕೊಡ್ತಾರೆ ಉಗ್ರಂ ಮಂಜು ಅವರು ಕೂಡ. ಅಂಡ್ ಅಲ್ಲಿ ಆಕ್ಚುಲಿ ಉಗ್ರಂ ಮಂಜು ಅವರು ಏನೋ ಹೊಡಿತೀನೋ ಬರಲಿ ಹೊಡಿಯಲಿ ಹಂಗೆ ಹೆಂಗೆ ಅಂತ ಹೇಳ್ಬಿಟ್ಟು ಹತ್ರಕ್ಕೆ ಹೋಗ್ತಾರೆ. ಮುಟ್ಟೋ ನೀನು ಅಂತ ಹೇಳ್ತಾರೆ ಆಕ್ಚುಲಿ. ಸೊ ಇಲ್ಲಿ ಮುಟ್ಟೋಗಿಟ್ಟ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಗೊತ್ತಿದೆ, ಅವ್ರು ಇವ್ರು ಕೊಡಿದ್ರೆ ಅವ್ರು ಆಚೆ ಹೋಗ್ತಾರೆ ಅಂತ. ಇಲ್ಲಿ ತ್ರಿವಿಕ್ರಮ್ ಅವರು ತಡಿತಾ ಇದ್ದಾರೆ. ಅಂಡ್ ಮೋಕ್ಷಿತ್ ಅವರು ಕೂಡ ಉಗ್ರಂ ಮಂಜು ಅವ್ರನ್ನ ತಡ್ಕೊಂಡಿದ್ದಾರೆ ಇಲ್ಲಿ. ಹೌದು. ಸೊ ಒಟ್ನಲ್ಲಿ ಆಬ್ವಿಯಸ್ಲಿ ಗೈಸ್ ಈ ತರ ಮನೆಯಲ್ಲಿ ಆಗತ್ತೆ ಅಂತ ಕಾಮನ್ ಆಗಿ ಗೊತ್ತಿದೆ. ಬಟ್ ಇನ್ನು ಹಿಟ್ ಆಫ್ ದಿ ಮೂಮೆಂಟ್ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಸೊ ರಜತ್ ಅವ್ರು ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಬೇಕಾಗುತ್ತೆ. ಸೊ ಲಾಸ್ಟ್ ವೀಕ್ ಮೇ ಬಿ ಸುದೀಪ್ ಸರ್ ಇದನ್ನೆಲ್ಲ ಹೇಳಿದ್ರೆ ಕಂಟ್ರೋಲ್ ಆಗಿರ್ತಿದ್ರೇನೋ. ಹೇಳಿಲ್ಲ. ಯಾಕೆ ಹೇಳಲ್ಲ ಅನ್ನೋದೇ ಗೊತ್ತಿದೆ, ಅವ್ರಿಗೆ TRP ಬೇಕು ಅನ್ನೋದು. ಸೊ TRP ಇಲ್ಲ ಅಂತಂದ್ರೆ ಬಿಗ್ ಬಾಸ್ ಯಾರು ನೋಡಲ್ಲ. ಐ ಜಗಳಗಳು ಆಗಬೇಕು. ಸೊ ತುಂಬಾ ಅನ್ನೆಸರಿ ಅಂತಾನು ಅನ್ಸಕ್ಕಾಗಲ್ಲ. ಯಾಕಂದ್ರೆ 3 weeks ಇಂದ ತುಂಬಾ ಸಪ್ಪೆ ಆಗಿತ್ತು ಬಿಗ್ ಬಾಸ್ ಮನೆ ಕೂಡ. ಸೊ ಎಲ್ಲ ಒಂದ್ ಕಡೆ ಇದು ಒಂದ್ ಸ್ವಲ್ಪ ಇರ್ಲಿ, ಹಿಟ್ ಆಫ್ ದಿ ಮೂಮೆಂಟ್ ಅದು ಇರ್ಲಿ. ಬಟ್ ರಜತ್ ಅವ್ರು ತುಂಬಾ ತಪ್ಪಿದೆ. ಅಂಡ್ ಲ್ಯಾಂಗ್ವೇಜ್ ಏನು ಯೂಸ್ ಮಾಡ್ತಿದಾರೆ ಅದು ಬೇಡವಾಗಿತ್ತು. ಅಂಡ್ ಗೇಮ್ ನ ಸ್ಟಾಪ್ ಮಾಡಿದ್ದು ನಿಜ ಹೇಳ್ತೀನಿ, ಅದು ತಪ್ಪದು ಆಕ್ಚುಲಿ. ಬೇಕಾ ಬೇರೆ ಟೈಮಲ್ಲಿ ನಿನ್ನೆ ಏನ್ ಮಾತಾಡಿದ್ರು ಅದಕ್ಕೆ ಒಂದು ವಾದ ಇರುತ್ತೆ, ಓಕೆ ಪರವಾಗಿಲ್ಲ ನಾರ್ಮಲ್ ಟೈಮ್ ಅಲ್ವಾ ಅಂತ ಹೇಳ್ಬೋದು. ಬಟ್ ಗೇಮ್ನ ನಿಲ್ಸೋದು ತುಂಬಾ ತಪ್ಪಾಗುತ್ತೆ. ಇಲ್ಲಿ ಲೈಕ್ ಯಾರ್ದು ತಪ್ಪು ಅಂತ ನಿಮ್ಮ ಪ್ರಕಾರ ಅನ್ಸುತ್ತೆ? ಲೈಕ್ ಚೈತ್ರ ಕುಂದಾಪುರ ಅವ್ರ ತಪ್ಪ, ರಜತ್ ಅವ್ರ ತಪ್ಪ, ಇಲ್ಲ ಉಗ್ರಂ ಮಂಜು ಅವ್ರದ್ದು ಮಾತಾಡಿದ ತಪ್ಪ ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಸ್. ಸೊ ಒಟ್ಟಿನಲ್ಲಿ ಗೈಸ್ ಮನೆ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇವತ್ತಿನ ಎಪಿಸೋಡಲ್ಲಿ ಕಾದು ನೋಡಬೇಕು ಏನು ಟಾಸ್ಕ್ ಬರುತ್ತೆ ಅಂತ. ಮೋರೋವರ್ ಅದು ಇವತ್ತಿನ ಟಾಸ್ಕ್ ಇಲ್ಲ ನಾಳೆನೇ ತೋರಿಸ್ತಾರೆ, ಹೇಳೋಕ್ಕಾಗಲ್ಲ. ಇಲ್ಲಿ ಟಾಸ್ಕ್ ಏನು ಅಂತ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿಲ್ಲ, ಬರೀ ಕಾಣಿಸ್ತಾ ಇದೆ ಅಂತ ನೀರು ತುಂಬ್ಕೊಂಡು ಹೋಗೋದು ಮೂಮೆಂಟ್ ಮಾತ್ರ ಕಾಣಿಸ್ತದೆ. ಆ ಟೈಮಲ್ಲಿ ಇವ್ರ ಜಗಳ ಮಾತ್ರ ಈಗ ಎದ್ದು ಕಾಣಿಸ್ತದೆ. ಸೊ ನೋಡಬೇಕಾಗುತ್ತೆ ಏನು ಕತೆ ಏನು ಅಂತ. ಸೊ ಇದಾಗಿತ್ತು ಗೈಸ್ ಇವತ್ತಿನ 3ನೇ ಪ್ರೋಮೋ ರಿವ್ಯೂ. ಸೊ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ನೋಡೋದಲ್ಲಿ. ಅಲ್ಲಿ ತನಕ ಬಾಯ್.